ನಮಸ್ಕಾರ ರೀ ಎಲ್ಲರಿಗೂ. ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಸಿಂಪಲ್ಲಾಗಿ ಹೊಸ ರುಚಿಯೊಂದಿಗೆ ದೋಸೆ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಟರ್ ಮಿಲನ್ ಹಾಗೂ ಬೇಸನ್ನಿಂದ ಮಾಡುವ ದೋಸೆ ತುಂಬ ಕ್ರಿಸ್ಪಿ ಹಾಗೂ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡುವ ದೋಸೆ ಇದು. ಕರ್ಬೂಜವನ್ನು ಕಟ್ ಮಾಡಿ ಬೀಜವನ್ನು ತೆಗಿಬೇಕು. ಮೊದಲಿಗೆ ಕರ್ಬೂಜವನ್ನು ಚೆನ್ನಾಗಿ ತೊಳೆಯಿರಿ ಫಸ್ಟಿಗೆ. ಆಮೇಲೆ ಕರ್ಬೂಜದ ಸೀಡ್ಸ್ ಬೀಜವನ್ನು ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಳ್ಳಿ. ಅದರೊಳಗಿಂದ ಕ್ಲೀನ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಬೀಜದ ಜೊತೆ ಹಾಕಕ್ಕೆ ಹೋಗಬೇಡಿ. ಹಾಗೆ ಕಟ್ ಮಾಡಿ ಸಿಪ್ಪೆ ಮಾತ್ರ ಬಿಟ್ಟು ಕಟ್ ಮಾಡಿಕೊಳ್ಳಿ. ಈ ಥರದಲ್ಲಿ ಕಟ್ ಮಾಡಿ ನೋಡಿ, ಹೀಗೆ ಕಟ್ ಮಾಡಿ ಇಟ್ಟುಕೊಳ್ಬೇಕು. ಅರ್ಧ ಇದ್ದರೆ ಸಾಕು ಕರ್ಬೂಜ, ತುಂಬಾ ಚೆನ್ನಾಗಿ. ಈ ಥರದಲ್ಲಿ ಕರ್ಬೂಜ ಹಣ್ಣು ಹಾಕಿ ದೋಸೆ ಮಾಡಿ ಹೇಗಿರುತ್ತೆ ಅಂತ ನೋಡಿ. ತುಂಬಾ ರುಚಿಕರ ಹಾಗೂ ಟೇಸ್ಟ್ ಕೊಡುತ್ತೆ. ತುಂಬ ಹೆಲ್ತಿಯೂ ತುಂಬಾ ಆರೋಗ್ಯಕರವಾಗಿರುತ್ತೆ ಫ್ರೆಂಡ್ಸ್. 1 ಕಪ್ಪು ಕರ್ಬೂಜವನ್ನು ಎತ್ತಿಟ್ಟುಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕಿದ ಮೇಲೆ ಇದಕ್ಕೆ 1 ಕಪ್ಪು ಬೇಸನ್, 1 ಕಪ್ಪು ಕರ್ಬೂಜ ಅಂದರೆ 1 ಕಪ್ಪು ಬೇಸನ್ ಹಾಕಿ. ಹಾಗೆ 4 ಟೇಬಲ್ ಸ್ಪೂನಿನಷ್ಟು ರವೆ, ಚಿರೋಟಿ ರವೆಯನ್ನು ಹಾಕಿ. 3 ಟೇಬಲ್ ಸ್ಪೂನ್ ಮೊಸರು ಕರ್ಡನ್ನು ಹಾಕಿ. ಆಮೇಲೆ ಇದಕ್ಕೆ ಕರಿಬೇವನ್ನು ಕೂಡ ಹಾಕಿ. ಸ್ವಲ್ಪ 2ರಿಂದ 3 ಹಸಿಮೆಣಸಿನಕಾಯನ್ನು ಹಾಕಿ. ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ಚೆನ್ನಾಗಿ ತೊಳೆದು ಕೊತ್ತಂಬರಿಯನ್ನು ಹಾಕಿ. ಹಾಗೆ ಒಂದು ಅರ್ಧ ಕಪ್ಪು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೊದಲಿಗೆ ನುಣ್ಣಗೆ ರುಬ್ಬಿಕೊಳ್ಳಿ. ದೋಸೆ ಹಿಟ್ಟಿನ ಅದಕ್ಕೆ ರುಬ್ಬಬೇಕು. ಜಾಸ್ತಿ ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸೇಮ್ ದೋಸೆ ಹಿಟ್ಟು ಹೇಗಿರ್ತೈತೋ ಅದೇ ಥರದಲ್ಲಿ ರುಬ್ಬಿಟ್ಟುಕೊಳ್ಳಬೇಕು. ನೈಸಾಗಿರಬೇಕಾದ್ರೆ ನೋಡಿ, ಈ ಥರದಲ್ಲಿ ನೈಸಾಗಿ ರುಬ್ಬಿಟ್ಟುಕೊಳ್ಳಿ. ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದಕ್ಕೆ ಟೇಸ್ಟಿಗೆ ಅಜ್ವಾನ ಹಾಕಿ, 1/4 ಟೇಬಲ್ ಸ್ಪೂನಿನಷ್ಟು ಅಜ್ವಾನ ಹಾಕಿದರೆ ತುಂಬಾ ರುಚಿ ಕೊಡುತ್ತೆ. ಬೇಸನ್ ಕೂಡ ಇರುತ್ತಲ್ವ, ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಿಮಗೆ ಇದಕ್ಕೆ ಬೇಕಂದರೆ ಜೀರಿಗೆ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್, ಪೇಪರ್ ಕೂಡ ಹಾಕ್ಕೋಬೋದು, ನಿಮ್ಮ ಇಷ್ಟ. ಈ ಥರದಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು 10ರಿಂದ 15 ನಿಮಿಷ ನೆನೆಯಲು ಬಿಡಿ. ಇದು ಚೆನ್ನಾಗಿ ಹಿಟ್ಟು ನೆಂದು ಬಂದ ಮೇಲೆ ದೋಸೆ ಹಾಕೋಕ್ಕೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ನೆಂದಿದೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ತವವನ್ನಿಟ್ಟು ಸ್ವಲ್ಪ ನೀರು ಹಾಕಿ ಫಸ್ಟ್ ಒಂದು ಬಟ್ಟೆಯಿಂದ ಒರೆಸಿಕೊಳ್ಳಿ. ಅಂದ್ರೆ ಚೆನ್ನಾಗಿ ಬಿಸಿಯಾಗಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ಬಿಸಿ ಆದಮೇಲೆ ಹೀಗೆ ಇಡಬೇಡಿ, ಸಣ್ಣ ಉರಿಯಲ್ಲಿ ದೋಸೆ ಹಾಕಿ ಲೋ ಫ್ಲೇಮಲ್ಲಿ ಇಡಬೇಕು ಗ್ಯಾಸ್. ಅಂದ್ರೆ ದೋಸೆ ಹಾಕಿದರೆ ಚೆನ್ನಾಗಿ ಬರುತ್ತೆ. ಫಸ್ಟ್ ನೀರು ಹಾಕಿ ಚೆಕ್ ಮಾಡಬೇಕು. ಮಾಡಿದ ಮೇಲೆ ಈ ಥರದಲ್ಲಿ ದೋಸೆ ಹಾಕಿ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಕೂಡ ಹಾಕ್ಕೋಬೋದು. ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇದ್ರ ತುಪ್ಪ ಅಥವಾ ಎಣ್ಣೆ ಹಾಕಿ ನಿಮ್ಗೆ ಬೇಕಂದರೆ ಹಾಗೆ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಈ ತುಪ್ಪವನ್ನು ಎಲ್ಲ ಕಡೆ ಹರಡುವ ಹಾಗೆ ಮಾಡಿ ನೋಡಿ. ಈ ಥರದಲ್ಲಿ ಮಾಡಿ ನಿಮ್ಮ ಕಡೆ ಬ್ರಷ್ ಥರ ಇದ್ದರೆ ಅದ್ರಲ್ಲಿ ಕೂಡ ಹಚ್ಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ನೋಡಿ, ಇದು ಕ್ರಿಸ್ಪಿಯಾಗಿ ಸಣ್ಣ ಉರಿಯಲ್ಲೇ ಬೇಯಿಸಿ, ಅಂದರೆ ಚೆನ್ನಾಗಿ ಕ್ರಿಸ್ಪಿ ಗರಿಯಾಗಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಿ. ನೋಡಿ, ಈ ಥರಲ್ಲೇ ಗೋಲ್ಡನ್ ಬ್ರೌನ್ ಬರಬೇಕು. ಒಂದೊಂದು ಕಡೆ ಬೇಯಲ್ಲ, ಗ್ಯಾಸ್ ಸ್ಲೋ ಇದ್ದರೆ ಸ್ವಲ್ಪ ಸೈಡೆಲ್ಲ ಬೇಯಿಸ್ಕೊಳ್ಳಿ. ನೋಡಿ, ಈ ಥರದಲ್ಲಿ ಗೋಲ್ಡನ್ ಬ್ರೌನ್ ಬರಬೇಕು. ಇವಾಗ ನೋಡಿ, ಬೇಸನ್ ಹಾಗೂ ಕರ್ಬೂಜ ಹಣ್ಣಿನ ದೋಸೆ ರೆಡಿ ಫ್ರೆಂಡ್ಸ್. ಇದು ತುಂಬಾ ರುಚಿ ಕೊಡುತ್ತೆ, ಹೆಲ್ತಿಗೂ ಚೆನ್ನಾಗಿರುತ್ತೆ. ಹಣ್ಣು ತಿನ್ನದ ಮಕ್ಕಳಿಗೆ ಈ ಥರದಲ್ಲಿ ಮಾಡಿಕೊಡಿ. ಮಕ್ಕಳು ಸುಮ್ಮನೆ ತಿಂತಾರೆ, ಗೊತ್ತಾಗದ ಹಾಗೆ ಟೇಸ್ಟಿ ಕೂಡ ಆಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆತಂದರೆ ಫಾಲೋ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.